ರಷ್ಯಾಗೆ ನುಗ್ಗಿ ಡ್ರೋನ್ ಮಳೆಗರೆದ ಯುಕ್ರೇನ್, 7,000 ಸೈನಿಕರನ್ನ ಕೊಂದೇ ಬಿಟ್ರ ಪುಟಿನ್. ನುಗ್ಗಿತು ಟ್ಯಾಂಕ್ಗಳು, ಉಗ್ರ ಮಾದರಿ ದಾಳಿ, 7 ವಿಮಾನ ಉಡೀಸ್. ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಹೊಸ ತಿರುವು. ಸ್ನೇಹಿತರೆ, ಭರ್ತಿ 917 ದಿನಗಳು ಅಂದ್ರೆ ಭರ್ತಿ 2.5 ವರ್ಷ ಪೂರೈಸುತ್ತಿರೋ ರಷ್ಯಾ ಯುಕ್ರೇನ್ ಕದನದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತವೆ. ಒಂದು ಕಡೆ ಕುಸ್ಕ್ ಪ್ರಾಂತ್ಯಕ್ಕೆ ನುಗ್ಗಿ ಶಾಕ್ ಕೊಟ್ಟಿದ್ದ ಯುಕ್ರೇನ್ ಈಗ ರಷ್ಯಾದ ಮತ್ತಷ್ಟು ಪ್ರಾಂತ್ಯಗಳ ಮೇಲೆ ದಾಳಿ ಮಾಡಿದೆ. ಯುದ್ಧ ಮತ್ತೊಂದು ಮಜಲಿಗೆ ಹೊರಳ್ತಾ ಇದೆ. ಈ ನಡುವೆ ಯುಕ್ರೇನ್ಗೆ ನ್ಯಾಟೋದಿಂದ ದೊಡ್ಡ ಸೂಚನೆ ಬಂದಿತ್ತು. ಇದು ಯುರೋಪ್ನಲ್ಲಿ ದೊಡ್ಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ರಷ್ಯಾ ಯುಕ್ರೇನ್ ಕದನದಲ್ಲಿ ಆಗ್ತಿರೋದೇನು? ಯುಕ್ರೇನ್ ಈ ಪರಿ ರೊಚ್ಚಿಗೆದ್ದಿರೋದು ಯಾಕೆ? ಆಕ್ರಮಣಗಳ ಸರದಾರ ಅಂತ ಕರೆಸ್ಕೊಳ್ತಾ ಇದ್ದ ಮಾಜಿ ಗುಪ್ತಚರ ಅಧಿಕಾರಿ ಪುಟಿನ್ ಈಗ ಜೆಲೆನ್ಸ್ಕಿ ಹೆಣದ ದಾಳಕ್ಕೆ ಬೀಳ್ತಿರೋದು ಯಾಕೆ? ಆಧುನಿಕ ರಷ್ಯಾದ ಈ ರಾಜ ಪುಟಿನ್ ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ರಷ್ಯಾ ಯುಕ್ರೇನ್ ಕದನದ ಬಗ್ಗೆ ಡೇ 1 ನಿಂದ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾನೆ ಬಂದಿದ್ವಿ. ಈ ಅಡಿಗೆಯಲ್ಲಿ ಕುದಿತಿರೋದು ಪದಾರ್ಥ ಆಗಾಗ ಮೇಲೆ ಬಂದು ಕೆಳಗೆ ಹೋಗುತ್ತಲ್ಲ, ಆ ರೀತಿ ಆಗ್ತಾ ಇತ್ತು ಇದು ಕದನ ಇತ್ತೀಚೆಗೆ. ದಿನಾ ಸಾಯೋರಿಗೆ ಅಳೋರು ಯಾರು ಅಂತ ಜಗತ್ತು ಕೂಡ ಹೊಡೆದಾಳ್ಕೊಳ್ಳಿ ಬಿಡ್ಲಿ, ಲೋಕಲ್ ಅಲ್ಲಿಗೆ ಮಾತ್ರ ಸೀಮಿತ ಆಗಿರೋದು ಸುಮ್ಮನೆ ಇತ್ತು. ಜಗತ್ತು ಬಿಡಿ ಯುದ್ಧ ಪೀಡಿತ ಪ್ರದೇಶಗಳನ್ನ ಬಿಟ್ಟರೆ ಖುದ್ದು ರಷ್ಯಾ ಯುಕ್ರೇನ್ ಜನರಿಗೂ ಬಿಡಿ ಮಾಮೂಲಿ ನಡೀತಾ ಇದೆ ಅಂತ ಹೇಳಿ ಅವರು ಕೂಡ ಅಡ್ಜಸ್ಟ್ ಆಗ್ತಾ ಇದ್ರು. ಈ ಯುದ್ಧಗಳ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತ. ಅದು ದಿಢೀರ್ ಅಂತ ಎಲ್ಲ ಸೀನ್ ಚೇಂಜ್ ಆಗಿದೆ. ಸರಿ ರಾತ್ರಿಯಲ್ಲಿ ಪಟಾಕಿ ಹೊಡೆದ ರೀತಿ ಯುದ್ಧದ ದಿಕ್ಕನ್ನ ಯುಕ್ರೇನ್ ಚೇಂಜ್ ಮಾಡಿದೆ. ಡ್ರೋನ್ಗಳ ದಾಳಿ, ಕಟ್ಟಡಗಳು ಧ್ವಂಸ, ಪುಟಿನ್ ದೇಶದಲ್ಲಿ ಯುಕ್ರೇನ್ ಅಟ್ಟಹಾಸ. ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ಇದು ಕುರ್ಸ್ಕ್. ರಷ್ಯಾ ಮತ್ತು ಯುಕ್ರೇನ್ ನಡುವೆ ಸುದೀರ್ಘ ಗಡಿ ಹಂಚಿಕೊಂಡಿರೋ ಈ ಭಾಗ ಒಂದು ಕಾಲದಲ್ಲಿ ರಷ್ಯಾದ ಅನ್ನದ ಬಟ್ಟಲು. ರಷ್ಯಾಗೆ ದೊಡ್ಡ ಪ್ರಮಾಣದ ಆಹಾರವನ್ನು ಉತ್ಪತ್ತಿ ಮಾಡಿಕೊಡ್ತಾ ಇತ್ತು. ಇವತ್ತಿಗೂ ತುಂಬ ಆಯಕಟ್ಟಿನ ಜಾಗ. 2ನೇ ಮಹಾಯುದ್ಧ ಟೈಮ್ನಲ್ಲಿದು ಜರ್ಮನಿ ಮತ್ತು ಸೋವಿಯತ್ ನಡುವೆ ಅತಿ ದೊಡ್ಡ ಯುದ್ಧ ಭೂಮಿಯಾಗಿತ್ತು. ಎಷ್ಟರ ಮಟ್ಟಿಗಂದ್ರೆ ಇಡೀ ಮನುಷ್ಯ ಇತಿಹಾಸದಲ್ಲಿ ಈ ಜಾಗದಲ್ಲಿ ಆಗಿರುವಷ್ಟು ರಕ್ತಸಿಕ್ತ ಯುದ್ಧಗಳು ಯಾವ ಟೈಮ್ನಲ್ಲೂ ಆಗಿಲ್ಲ, ಬೇರೆಲ್ಲೂ ಆಗಿಲ್ಲ ಅಂತ. 1943 ಜುಲೈ 5ರಿಂದ ಆಗಸ್ಟ್ 23 ನಡುವೆ ಕೇವಲ 50 ದಿನಗಳ ಅಂತರದಲ್ಲಿ ಎರಡೂ ಕಡೆ 4.5 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ರು. 1,20,00,000 ಜನ ಗಾಯಗೊಂಡಿದ್ರು, ಲಕ್ಷಾಂತರ ಜನ ಕಾಣೆಯಾದರು. ನಿಮಗೆ ಆಶ್ಚರ್ಯ ಆಗ್ಬೋದು, 20 ಲಕ್ಷ ಸೈನಿಕರು ಅಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದ್ರು. 4,500 ಏರ್ಕ್ರಾಫ್ಟ್ಗಳು, 6,000 ಯುದ್ಧ ಟ್ಯಾಂಕ್ಗಳು, ಹೀಗೆ ಇಡೀ ಸೋವಿಯತ್ ಮತ್ತು ಜರ್ಮನಿ ಸೇನೆಯಲ್ಲಿ ಕಂಡು ಕೇಳರಿಯದ ಯುದ್ಧ ಮಾಡಿದ್ರು. ಕೊನೆಗೆ ಸೋವಿಯತ್ ಗೆದ್ದು ಹಿಟ್ಲರ್ ಸೇನೆ ಮಂಡಿಯೂರಿತು. ಇದು 2ನೇ ಮಹಾಯುದ್ಧದ ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಇತಿಹಾಸಕಾರರು ಗುರುತಿಸ್ತಾರೆ. ಅಷ್ಟು ಆಯಕಟ್ಟಿನ ಜಾಗದ ಮೇಲೆ ಆಗಸ್ಟ್ ತಿಂಗಳ ಮೊದಲ ವಾರ ಯುಕ್ರೇನ್ ದಾಳಿ ಮಾಡ್ತು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ 1,300 ಸ್ಕ್ವೇರ್ ಕಿಲೋಮೀಟರ್ ಭೂಭಾಗವನ್ನು ವಶಕ್ಕೆ ಪಡಿತು. ಅಂದರೆ ನಮ್ಮ ದಿಲ್ಲಿ ಇದೆಯಲ್ಲ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ಹೆಚ್ಚು ಕಮ್ಮಿ ಅಷ್ಟು ಭೂಭಾಗವನ್ನು ಯುಕ್ರೇನ್ ದಿಢೀರಂತ ವಶಕ್ಕೆ ತಗೊಂಡ್ಬಿಡ್ತು. 3 ವಾರ ಕಳೀತಾ ಬಂದರೂ ಕೂಡ ಪುಟಿನ್ಗೆ ಪೂರ್ಣವಾಗಿ ಹೊರಗಟ್ಟೋಕ್ಕೂ ಆಗ್ತಾ ಇಲ್ಲ. ಅಟ್ಟೋದಿರಲಿ, ತಮ್ಮ ದೇಶದ ಒಳಗೆ ಎಷ್ಟು ಸೈನಿಕರು ನುಗ್ಗಿದ್ದಾರೆ ಅನ್ನೋ ಕ್ಲಾರಿಟಿ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಯುಕ್ರೇನ್ನ ಈ ಪ್ರತಿದಾಳಿ ರಷ್ಯಾಗೆ ಎಷ್ಟು ದಿಗಿಲನ್ನ ಹುಟ್ಟಿಸಿದೆ ಅಂದ್ರೆ, ನಿಮಗೆ ಅಮೆರಿಕದಲ್ಲಿ ನಡೆದ ಅವಳಿ ಕಟ್ಟಡದ ಮೇಲಿನ ದಾಳಿ ಗೊತ್ತಿರಬಹುದು. ಥೇಟ್ ಅದೇ ಮಾದರಿಯಲ್ಲಿ ದಾಳಿಯನ್ನು ಮಾಡ್ತಾ ಇದೆ ಯುಕ್ರೇನ್. ರಷ್ಯಾದ ನೆಲೆಗಳು, ಮೂಲಸೌಕರ್ಯಗಳು, ರಷ್ಯಾದ ಕಟ್ಟಡಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ. ದೂರದ ಸರ್ಟೋ ನಗರದ ಕಟ್ಟಡಕ್ಕೂ ಕೂಡ ಡ್ರೋನ್ ಹಾರಿಸಿ ಡ್ಯಾಮೇಜ್ ಮಾಡಿದ್ದಾರೆ ಯುಕ್ರೇನಿಗರು. ಮಿಲ್ಲಿರೋವೋ, ಮೊರೋಜೋವ್ಸ್ಕ್, ಮಾರಿನೋಕಾ, ಬೋರಿಸೋಗ್ಲೆಬ್ಸ್ಕ್, ಸೌಸ್ಲೇಖ್ಯಾ ಎಲ್ಲ ಏರ್ಬೇಸ್ಗಳ ಮೇಲೂ ಕೂಡ ಯುಕ್ರೇನ್ ದಾಳಿ ಮಾಡಿದೆ. ಕಿರೋವ್ ಪ್ರಾಂತ್ಯವನ್ನು ಕೂಡ ಬಿಟ್ಟಿಲ್ಲ. ಅಂದರೆ ಈಗ ಮ್ಯಾಪ್ ನೋಡಿ, ಇದು ಯುಕ್ರೇನ್, ಇದು ಕಿರೋವ್ ಪ್ರಾಂತ್ಯ. ಅಷ್ಟು ಒಳಗೆ ಬಂದು ಯುಕ್ರೇನ್ನ ಡ್ರೋನ್ಗಳು ದಾಳಿ ಮಾಡಿ ಹೋಗಿವೆ. ಯುಕ್ರೇನ್ ನಿರ್ಮಿತ AQ-400 ಸ್ಕೈತ್ ಮತ್ತು ಟರ್ಕಿಯ ಬ್ಯಾರಕ್ಟರ್ ಡ್ರೋನ್ಗಳು ಈ ದಾಳಿಗಳಲ್ಲಿ ಬಳಕೆಯಾಗ್ತಿವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಪಾರ ಭದ್ರತೆ ಇರೋ ಕುರ್ಸ್ಕ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೂ ಕೂಡ ಯುಕ್ರೇನ್ ದಾಳಿ ಮಾಡಿ ಹಾನಿ ಮಾಡಿದೆ. ರೋಸ್ಟೋವ್ ಬ್ಲಾಸ್ಟ್ನ ತೈಲ ಘಟಕದ ಮೇಲೂ ಕೂಡ ಯುಕ್ರೇನ್ ದಾಳಿ ಮಾಡಿ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿದೆ. ಮನೆಯಿಂದ ಕೋಳಿಗಳನ್ನು ಹೊರಬಿಟ್ಟಾಗ ಹೆಂಗೆ ಒಟ್ಟಿಗೆ ನುಗ್ತವೆ, ಆ ರೀತಿ ರಷ್ಯಾ ವಾಯುಪ್ರದೇಶಕ್ಕೆ ಡ್ರೋನ್ಗಳ ಸುನಾಮಿಯನ್ನು ಹರಿಸಿ, ಹಿಂಡು ಹಿಂಡಾಗಿ ಹರಿಸಿ ವಿಶಾಲ ರಷ್ಯಾಗೆ ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ಏಟುಗಳನ್ನು ಕೊಡ್ತಾ ಇದೆ ಯುಕ್ರೇನ್. ಬರೀ ಒಳಗೆ ಮಾತ್ರ ಅಲ್ಲ, ಬಾರ್ಡರ್ನಲ್ಲೂ ಅದೇ ಕತೆ. ಹೊಸದಾಗಿ ಬೆಲ್ಗೊರೋಡ್ ಪ್ರಾಂತ್ಯದ ಮೇಲೂ ಕೂಡ ಯುಕ್ರೇನ್ ದಾಳಿ ಮಾಡಿದೆ ಅಂತ ಖುದ್ದು ರಷ್ಯನ್ ಮಾಧ್ಯಮಗಳೇ ಒಪ್ಕೊಂಡಿವೆ. 100 ಸೈನಿಕರು ರಷ್ಯಾಗೆ ನುಗ್ತಾ ಇದ್ದು, 100 ಆರ್ಮಿ ವೆಹಿಕಲ್ಗಳು ಆ ಕಡೆ ಪ್ರಯಾಣ ಮಾಡ್ತೇವೆ ಅಂತ ವರದಿಯಾಗಿದೆ. ಆದರೆ ರಷ್ಯಾ ಮಾತ್ರ ಬಾರ್ಡರ್ ಸಿಚುವೇಶನ್ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು, ಬಟ್ ಎಲ್ಲ ಕಂಟ್ರೋಲ್ನಲ್ಲೇ ಇದೆ ಅಂತ ಹೇಳ್ಕೊಂಡಿದೆ. ಆದರೆ ಇಲ್ಲಿ ತನಕ ಅಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಏನು ರಷ್ಯಾ ಮತ್ತು ಯುಕ್ರೇನ್ನ ಬಾರ್ಡರ್ ಉದ್ದಕ್ಕೂ ಈಗ ಯುಕ್ರೇನ್ ಡಿಫೆನ್ಸಿವ್ ಅಪ್ರೋಚ್ನಿಂದ ಅಫೆನ್ಸಿವ್ ಅಪ್ರೋಚ್ಗೆ ಹೋಗಿದೆ ಅಂತ ಸ್ಥಳೀಯರು ಹೇಳ್ತಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇತ್ತೀಚೆಗಷ್ಟೇ ಪುಟಿನ್ ಮಿತ್ರ ಲುಕಶೆಂಕೋ ಯುಕ್ರೇನ್ 1 ಲಕ್ಷಕ್ಕೂ ಅಧಿಕ ಸೈನಿಕರನ್ನ ಬೆಲಾರುಸ್ ಗಡಿಯಲ್ಲಿ ನಿಲ್ಲಿಸಿದೆ ಅಂತ ಹೇಳಿದ್ರು. ಸೊ ಅಲ್ಲೂ ಕೂಡ ಯುದ್ಧದ ಕಾರ್ಮೋಡ ದಟ್ಟವಾಗಿ ಆವರಿಸ್ಕೊಳ್ತಾ ಇದೆ.
ರಷ್ಯಾದಿಂದ ಭಯಂಕರ ಪ್ರತಿಕಾರ. ಏನು ಯುಕ್ರೇನ್ ದಾಳಿಗೆ ಪ್ರತಿಯಾಗಿ ರಷ್ಯಾ ಕೂಡ ಭೀಕರ ಪ್ರತಿದಾಳಿ ಮಾಡ್ತಾ ಇದೆ. ಕುಸ್ಕ್ ಪ್ರಾಂತ್ಯಕ್ಕೆ 30,000 ಸೈನಿಕರನ್ನ ನುಗ್ಗಿಸಿದೀವಿ, ಆಲ್ರೆಡಿ 7,000 ಯುಕ್ರೇನಿಗರನ್ನ ಹೊಡೆದು ಹಾಕಿದೀವಿ ಅಂತ ರಷ್ಯಾ ಹೇಳಿದೆ. ಜೊತೆಗೆ 74 ಯುದ್ಧ ಟ್ಯಾಂಕ್ಗಳನ್ನ ಡಿಸ್ಟ್ರಾಯ್ ಮಾಡಿದೀವಿ, 7 ಯುದ್ಧ ವಿಮಾನಗಳನ್ನ ನೆಲಕುರುಳಿಸಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಯುಕ್ರೇನ್ ಒಳಗೆ ರಷ್ಯಾ ಕ್ಷಿಪಣಿಗಳ ಮಳೆಯನ್ನ ಸುರಿತಾ ಇದೆ. ಒಂದೇ ದಿನ ಇರಾನ್ನ ಶಹೀದ್ ಡ್ರೋನ್ಗಳು ಕ್ಷಿಪಣಿಗಳನ್ನ ನುಗ್ಗಿಸಿ ಪ್ರತಿಕಾರ ಪುಟಿನ್ ತೀರಿಸಿಕೊಂಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ ಒಂದು ವಾರದಲ್ಲೇ ಯುಕ್ರೇನ್ ಮೇಲೆ ರಷ್ಯಾ ಮಾಡಿರೋ ಏರ್ ಸ್ಟ್ರೈಕ್ಗೆ ಸುಮಾರು 1.1 ಬಿಲಿಯನ್ ಯೂರೋ ಅಂದರೆ 97,900 ಕೋಟಿ ರೂಪಾಯಿ ಖರ್ಚಾಗಿರ್ಬೋದು ಅಂತ ಪಾಶ್ಚಿಮಾತ್ಯ ಮಾಧ್ಯಮಗಳು ಅಂದಾಜು ಮಾಡಿವೆ. ಅಷ್ಟರ ಮಟ್ಟಿಗೆ ಈ ಯುದ್ಧ ಎಸ್ಕಲೇಟ್ ಆಗ್ತಾನೆ ಇದೆ. ಹಾಗಿದ್ರೆ ಈ ಯುದ್ಧ ನಿಲ್ಲೋದಿಲ್ವಾ? ಸದ್ಯಕ್ಕೆ ಆ ರೀತಿ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ನಿಲ್ಲೋದಿರಲಿ, ಮೊದಲಿನ ಸ್ಥಿತಿಗೆ ಬರೋದು ಕೂಡ ಡೌಟ್ ಅನ್ನೋ ವಾತಾವರಣ ಇದೆ. ಯಾಕಂದರೆ ಈಗ ರಷ್ಯಾದಿಂದ ಕಂಟ್ರೋಲ್ಗೆ ತಗೊಂಡಿರೋ ಜಾಗವನ್ನು ಯುಕ್ರೇನ್ ಇನ್ನೊಂದು ಸ್ವಲ್ಪ ದಿನ ತಮ್ಮ ಹತ್ರನೇ ಇಟ್ಕೊಳ್ಳೋಕೆ ಬಯಸ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ರಷ್ಯಾ ಶಾಂತಿ ಮಾತುಕತೆಯ ಟೇಬಲ್ಗೆ ಬರೋವರೆಗೂ ಇದನ್ನು ವಾಪಸ್ ಕೊಡಬಾರ್ದು ಅಂತ ಯುಕ್ರೇನ್ ಕೂತ್ಕೊಂಡಿದೆ. ಯಾಕಂದರೆ ಶಾಂತಿ ಮಾತುಕತೆಗೆ ಬಂದಾಗ ರಷ್ಯಾದ ಒಂದಷ್ಟು ಜಾಗ ಯುಕ್ರೇನ್ ಕೈಯಲ್ಲಿದ್ದರೆ, ಹೌದಾ ರಷ್ಯಾ ನಿಮ್ಮ ಜಾಗ ಬಿಟ್ಕೊಡ್ಬೇಕಾ, ನಮ್ಮ ಜಾಗ ಬಿಟ್ಕೊಡಿ ಅಂತ ಕೇಳ್ಬೋದಲ್ಲ, ಆ ಲೆಕ್ಕಾಚಾರ. ಇನ್ನೊಂದು ಕಡೆ ಆಗಿರೋ ಮುಖಭಂಗ ತಪ್ಪಿಸ್ಕೊಳ್ಳೋಕೆ ರಷ್ಯಾ ತನ್ನ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಕ್ಷಿಪಣಿ ತಗೊಂಡ್ಬಂದು ಯುಕ್ರೇನ್ ಮೇಲೆ ಹಾಕ್ತಾ ಇದೆ. ಸೊ ಈ ಹೊಸ ಯುದ್ಧದಲ್ಲಿ ಅಥವಾ ಹಳೆ ಯುದ್ಧದ ಹೊಸ ಆಯಾಮದಲ್ಲಿ ಈಗ 2ನೇ ಫೇಸ್ನಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋ ಕುತೂಹಲ ಇದೆ. ಅದರಲ್ಲೂ ಕೂಡ ಟ್ಯಾಂಕ್, ಈಗ ಕ್ಷಿಪಣಿ ಅಂತ ಸಾಂಪ್ರದಾಯಿಕ ಯುದ್ಧ ಮಾಡ್ತಿರೋ ರಷ್ಯಾವನ್ನ ಈ ಡ್ರೋನ್ಗಳ ಮೂಲಕ ಮಾಡರ್ನ್ ಡ್ರೋನ್ ವಾರ್ಫೇರ್ ಮಾಡ್ತಿರೋ, ನೀವು ದುಬಾರಿ ಬೆಲೆ ಕ್ಷಿಪಣಿ ಹಾರಿಸ್ತೀರಾ, ಟ್ಯಾಂಕ್ ತಗೊಂಡ್ಬರ್ತೀರಾ, ನಾವು ಕಮ್ಮಿ ರೇಟಿದ್ದು ಚಿಕ್ಕ ಚಿಕ್ಕ ಡ್ರೋನ್ಗಳಲ್ಲಿ ಸ್ಫೋಟಕ ಇಟ್ಟು ನಿಮ್ಮ ಮೇಲೆ ಅದನ್ನು ಬೀಳಿಸ್ಬಿಡ್ತೀವಿ ಅಂತ ಹೇಳಿ, ಒಳ್ಳೆ ಪಕ್ಷಿಗಳ ಹಿಂಡು ಬಂದಾಗ ಹೆಂಗೆ ಬರುತ್ತೆ ಆ ರೀತಿ ರಾಶಿ ಡ್ರೋನ್ಗಳನ್ನು ಕಳಿಸ್ತಾ ಇದೆ ಯುಕ್ರೇನ್. ಅದರ ಪರಿಣಾಮ ಈ ಡ್ರೋನ್ ನಿರೋಧಕ ಸಿಸ್ಟಮ್ ರಷ್ಯಾದು ಎಷ್ಟು ಡ್ರೋನ್ ಅಂತ ಹೊಡೆದು ಹಾಕ್ತಾರೆ. 1 ಹೊಡೆದು ಹಾಕ್ಬೋದು, 100 ಹೊಡೆದು ಹಾಕ್ಬೋದು, 1000 ಹಾರಿಬಿಟ್ರೆ ಅದನ್ನು ಫೇಸ್ ಮಾಡೋದು ರಷ್ಯಾಗೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ರಷ್ಯಾ ಸಣ್ಣ ರಾಷ್ಟ್ರ ಅಲ್ಲ, ಯುರೋಪ್ನಿಂದ ಏಷ್ಯಾ ತನಕ ವಿಶಾಲವಾಗಿ ಹರಡ್ಕೊಂಡಿದೆ. ಎಲ್ಲಿ ಅಂಥೇಳಿ ಅದನ್ನು ಡಿಫೆಂಡ್ ಮಾಡಿಕೊಳ್ಳುತ್ತೆ ರಷ್ಯಾ. ಈಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ನಾಯಿ ಬಂದರೆ ಕಲ್ಲು ಹಿಡ್ಕೊಂಡು ಓಡಿಸ್ಬೋದು, ಆದರೆ 25 ಕಡೆಗಳಿಂದ ಈ ಸಣ್ಣ ನಾಯಿ ಮರಿ ಆದರೂ ಪರವಾಗಿಲ್ಲ, 25 ಕಡೆಯಿಂದ ಬಂದು ನುಗ್ಗಿಬಿಟ್ರೆ ಯಾವ ನಾಯಿಗಂತ ಒದಿತೀರಾ, ಯಾವ ಕಡೆಗಂತ ಕಲ್ಲು ಹೊಡಿತೀರಾ? ಆ ರೀತಿ ಪರಿಸ್ಥಿತಿ ಈಗ ರಷ್ಯಾಗೆ ಕಾಡ್ತಾ ಇದೆ. ಯುಕ್ರೇನ್ಗೆ ಈ ರೀತಿ ಹೊಸ ರೀತಿಯಲ್ಲಿ ಯುದ್ಧ ಮಾಡೋಕ್ಕೆ ಎಲ್ಲ ಸಹಾಯವನ್ನು ಅಮೆರಿಕ ಮತ್ತು ಮಿತ್ರರು ಕೂಡ ಮಾಡ್ತಾ ಇದ್ದಾರೆ. ಎಷ್ಟಾದರೂ ತಗೊಳ್ಳಿ, ಎಷ್ಟು ಬೇಕು ನಾವು ಸಪ್ಲೈ ಮಾಡ್ತೀವಿ, ಪುಟಿನ್ಗೆ ಬಿಡಬೇಡಿ, ಪುಟಿನ್ ನೆಮ್ಮದಿಯಾಗಿ ನಿದ್ರೆ ಮಾಡಬಾರ್ದು, ರಷ್ಯಾನ ಬಗ್ಗಿಸಲೇಬೇಕು ಈ ಸಲ ಅಂತೇಳಿ ಅಮೆರಿಕ ಮತ್ತು ಮಿತ್ರರು ಕೂಡ ರೆಡಿ ಆಗಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕಾರಿ ಘಟ್ಟಕ್ಕೆ ಈ ಯುದ್ಧ ಹೋಗ್ತಾ ಇದೆ. ಪುಟಿನ್ ಒಬ್ಬ ಡಿಕ್ಟೇಟರ್, ಪರಿಸ್ಥಿತಿ ತೀರಾ ಕಂಟ್ರೋಲ್ ಮೀರಿ ಅಣ್ವಸ್ತ್ರದ ಮೇಲೆ ಏನಾದರೂ ಕೂಡ ಕೈ ಇಡ್ತಾರಾ ಪುಟಿನ್ ಅನ್ನೋದೇ ಇಡೀ ಜಗತ್ತು ಈಗ ಹೆದರ್ಕೊಳ್ಳೋಕೆ ಕಾರಣ ಆಗಿರೋ ವಿಚಾರ.